ಎಲ್ಲರಿಗೂ ನಮಸ್ಕಾರ. ನಿನ್ನಿಂದ ನಾನು ನಳ ಮಹಾರಾಜನ ಕಥೆಯನ್ನು ಹೇಳಾಕತ್ತೇನೆ. ನಳ ಮಹಾರಾಜ ದಮಯಂತಿಯನ್ನು ಮದುವೆಯಾಗಿ ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಅವ್ರಿಗೆ 2 ಮಕ್ಕಳಾಗ್ತವೆ. ಆತನ ತಮ್ಮ ಅವ ಏನಂತಂದ್ರೆ ಅವ್ಗೆ ಯಾವಾಗ್ಲೂ ನಳನನ್ನು ಕಂಡ್ರೆ ಆಗ್ತಿರೋದಿಲ್ಲ. ಒಳಗಿಂದೊಳಗೆ ದ್ವೇಷ ಮಾಡ್ತಾ ಇರ್ತಾನೆ. ಅವ ಏನು ಮಾಡ್ತಾನಂದ್ರೆ ಒಂದು ಸಲ ಅಣ್ಣನ ಪಗಡೆ ಆಟಕ್ಕೆ ಕರೀತಾನೆ. ಪಗಡೆ ಮತ್ತು ಬೇಟೆ ಇವೆರಡೂ ರಾಜರಿಗೆ ಇಲ್ಲ ಅನ್ನಕ್ಕೆ ಬರುವುದಿಲ್ಲ. ಆವಾಗಿನ ಪದ್ಧತಿ ಇತ್ತದು. ಬೇಟೆಗೆ ಯಾರಾದರೂ ಕರೆದ್ರು ಹೋಗಬೇಕು, ಮತ್ತು ಪಗಡೆ ಆಟ ಕರೆದ್ರೆ ಇಲ್ಲ ಅನ್ನಂಗಿಲ್ಲ. ಒಂದು ಪ್ರತಿಷ್ಠೆಯ ವಿಷಯ ಆಗಿತ್ತದು. ಹಿಂಗೆ ಕರೆದುಕೊಳ್ಳಿ ನಳ ಮಹಾರಾಜ ಅವನ ಪಗಡೆ ಆಟಕ್ಕೆ ಕುಂಡಿರ್ತಾನೆ. ಈ ವಂಚನೆಯಿಂದ ಏನಂತ ಪುಷ್ಕರ ಆ ಆಟಗಳನ್ನು ಗೆದೀತಾ ಬರ್ತಾನೆ. ಆಮೇಲೆ ಸಣ್ಣದಾಗಿ ಪಣವನ್ನು ಒಡ್ಡುತ್ತಾ ನಳ ಮಹಾರಾಜ ಕೊನೆಗೆ ತನ್ನ ರಾಜ್ಯವನ್ನೇ ಪಣಕ್ಕಿಡ್ತಾನೆ. ಪುಷ್ಕರ ಅದನ್ನು ಗೆಲ್ತಾನೆ, ರಾಜ್ಯವನ್ನು ಗೆಲ್ತಾನೆ. ಗೆದ್ದು ಕೂಡಲೇ ಇಡೀ ರಾಜ್ಯ ಪುಷ್ಕರಂದಾತು. ನಳ ಮಹಾರಾಜನ ಹೇಳ್ತಾನೆ, ಆತು ನನ್ನ ರಾಜ್ಯದಿಂದ ನೀ ಹೋಗು, ಅಡವಿಗೆ ಹೋಗು, ನೀ ಕಾಡಿಗೆ ಹೋಗು ಅಂತ ಹೇಳಿಬಿಡ್ತಾನೆ. ಆವಾಗ ನಳ ಮಹಾರಾಜ ಏನಂತಂದ್ರೆ ದಮಯಂತಿಯನ್ನು ಕರ್ಕೊಂಡು, ಮಕ್ಕಳಿರ್ತಾರೆ, ಆ ಮಕ್ಕಳನ್ನು ಎಲ್ಲಿ ಕರ್ಕೊಂಡು ಹೋಗೋದು ಹೆಂಗಂತಂದು ಹೇಳಿ ಆ ಮಕ್ಕಳನ್ನು ಏನು ಮಾಡ್ತಾನೆ, ಅವಳ ತವರು ಮನೆ ವಿದರ್ಭ ದೇಶಕ್ಕೆ ಕಳಿಸ್ಕೊಡ್ತಾನೆ. ದಮಯಂತಿಗೂ ಹೇಳ್ತಾನೆ, ನೀನು ಹೋಗು ಅಂತ. ದಮಯಂತಿ ಕೇಳೋದಿಲ್ಲ, ಇಲ್ಲ ನಾನು ನಿನ್ನ ಜೊತೆನೇ ಬರ್ತೀನಿ, ನಿನ್ನ ಜೊತೆನೇ ಇರ್ತೀನಿ, ನಾನು ಎಷ್ಟೇ ಕಷ್ಟಗಳಾಗಲಿ ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹಠ ಹಿಡಿತಾಳೆ. ಆವಾಗ ಏನು ನಿರ್ವಾಹ ಇಲ್ದ ಅವನೇನು ಮಾಡ್ತಾನೆ ಅಂದರೆ ಆಕಿನ್ನೂ ಕೂಡ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಭಾಳ ತ್ರಾಸನ ಅವರು ಅನುಭವಿಸ್ತಾರೆ. ಕಲ್ಲು ಮುಳ್ಳಿನ ಕುಡಿತ, ದಾರಿ ಊಟಕ್ಕೆ ಸರಿಯಾಗಿ ಇರೋದಿಲ್ಲ, ಏನೂ ಇದನ್ನೇ ಇರೋದಿಲ್ಲ. ಅಂಥ ಇದ್ರೊಳಗನ ಅವ್ರು ಕೆಲವೊಂದು ದಿನಗಳನ್ನು ಕಳೆಯುತ್ತಾರೆ. ಅಗ್ನಿ ಸುಕುಮಾರಿ ದಮಯಂತಿಯನ್ನು ಈ ಪರಿಸ್ಥಿತಿ ಒಳಗಿರಾಕ ನಳ ಮಹಾರಾಜನಿಗೆ ಅದು ನೋಡಿ ಭಾಳ ತ್ರಾಸ ಆಗ್ತಿರ್ತೈತೆ, ಸಂಕಟ ಅನ್ನಿಸ್ತಿರ್ತೈತೆ. ಎಷ್ಟು ಸಲ ಹೇಳ್ತಾನೆ, ನೀನಿನ್ನ ತವ್ರ ಮನೆಗೆ ಹೋಗು ಅಂತ ಆಕೆ ಕೇಳೋದೇ ಇಲ್ಲ. ಒಂದು ಸಲ ಏನಾಗ್ತೈತಿ ಅಂದರೆ ನಳ ಮಹಾರಾಜ ಒಂದು ಕೊಳದೊಳಗೆ ಸ್ನಾನ ಮಾಡ್ತಿರ್ತಾನೆ. ಸ್ನಾನ ಮಾಡೋಂಥ ಹೊತ್ತಿನೊಳಗೆ ಒಂದು ಹದ್ದು ಬಂದು ಆತನ ಬಟ್ಟೆಯನ್ನು ತೊಗೊಂಡು ಹೋಗ್ಬಿಡ್ತೈತಿ. ತೊಗೊಂಡು ಹೋದಾಗ ಈ ದಮಯಂತಿ ಏನು ಮಾಡ್ತಾಳೆ ಅಂದ್ರೆ ತಾನು ಹುಟ್ಟಿದಂಥ ಸೀರೆಯನ್ನು 2 ಭಾಗ ಮಾಡಿ ಒಂದು ಭಾಗವನ್ನು ನಳ ಮಹಾರಾಜನಿಗೆ ಕೊಡ್ತಾಳೆ. ಆತ ಹೆಂಡತಿಯ ಸೀರೆಯನ್ನು ಉಟ್ಟುಕೊಂಡು ಆ ಕಾಡಿನೊಳಗೆ ಇಬ್ಬರು ಏನಂತಂದ್ರೆ ಅಲ್ದಾಡ್ತಾ ಇರ್ತಾರೆ. ಅಂಥ ಹೊತ್ತಿನೊಳಗೆ ನಳ ಮಹಾರಾಜನಿಗೆ ಅನ್ನಿಸ್ತೈತಿ, ಈಕಿ ಹೋಗೋದಿಲ್ಲ ತನ್ನ ತವ್ರ ಮನೆಗೆ, ಈಕಿನ್ನ ನಾ ಬಿಟ್ಟು ಹೋಗಿಬಿಡಬೇಕು. ಈಕಿನ್ನ ನಾ ಬಿಟ್ಟು ಹೋದ್ನಿ ಅಂತಂದ್ರೆ ಈಕೆ ತನ್ನ ತವ್ರ ಮನೆಗೆ ಹೋಗ್ತಾಳ ಅಂಥೇಳಿ ಅರ್ಧರಾತ್ರಿ ಅಂದರೆ ರಾತ್ರಿ ಹೊತ್ತಕ್ಕೆ ನಿದ್ದೆ ಹತ್ತದಾಗ ಬೆಳಗಿನ ಜಾವದೊಳಗೆ ಆಕಿನ ಬಿಟ್ಟು ಹೋಗಿಬಿಡ್ತಾನೆ. ಬೆಳಗ್ಗೆ ಎದ್ದು ದಮಯಂತಿ ನೋಡ್ತಾಳೆ, ಎಲ್ಲ ಕಡೆ ಹುಡುಕ್ತಾಳೆ. ಮಹಾರಾಜ ಅಂತ ಕರಿತಾಳೆ, ಎಲ್ಲೂ ಇಲ್ಲ. ಆನಂತರ ಆಕೆ ಎಷ್ಟೋ ಸಾಕಷ್ಟು ಹುಡುಕಾಡಿ ಮಾಡಿ ಕೊನೆಗೆ ಆಕೆ ಗುರ್ತಕೈತಿ. ನಳ ಮಹಾರಾಜ ನನ್ನ ತವ್ರ ಮನೆಗೆ ಕಳಿಸ್ಬೇಕಂತ ಹಿಂಗೆ ಮಾಡ್ಯಾನ ಅಂಥೇಳಿ ತಾನು ಏನಂದ್ರೆ ದುಃಖದಿಂದ ತವ್ರ ಮನೆಗೆ ಬರ್ತಾಳೆ. ಇಲ್ಲಿ ಏನಾಗ್ತೈತೆ ಅಂದರೆ ನಳ ಮಹಾರಾಜನಿಗೂ ದುಃಖ ಆಕೈತಿ. ದಮಯಂತಿ ಏನು ಮಾಡಿಲ್ಲೇನು, ಆಕೆ ಎಷ್ಟು ದುಃಖ ಪಟ್ಟಿರಬೇಕು ಅಂತಂದು ಹೇಳಿ, ಆದರೂ ಇರಲಿ ಆಕೆ ಸುಖವಾಗಿ ತನ್ನ ತವ್ರ ಮನೆಯೊಳಗೆ ಇರಲಿ ಅಂತಂದು ಹೇಳಿ ಆತ ಮುಂದೆ ಹಂಗೆ ದಾರಿಯನ್ನು ಸವಿಸ್ತಾ ಇರಬೇಕಾದ್ರೆ ಒಂದು ಕಡೆ ಕಾಡಗಿಚ್ಚು ಇದ್ದದ್ದು ಹೊತ್ಕೊಂಡಿರ್ತೈತಿ. ಭಾಳ ಜೋರಾಗಿ ಬೆಂಕಿ ಹತ್ತಿರ್ತೈತಿ. ಆ ಬೆಂಕಿಯೊಳಗೆ ಒಂದು ಕಾರ್ಕೋಟಕ ಅನ್ನುವಂಥ ಹಾವು ಸಿಕ್ಕಿರ್ತೈತಿ. ಅದು ನಳ ಮಹಾರಾಜ ನನ್ನ ರಕ್ಷಣೆ ಮಾಡು ಅಂತಂದು ಹೇಳಿ ಇದು ಚೀರ್ತಿರ್ತಿದ್ವು. ಅವಾಗ ಅವ ಏನು ಮಾಡ್ತಾನೆ ಅಂದ್ರೆ ಆ ಬೆಂಕಿಯೊಳಗೆ ನುಗ್ಗಿ ಆ ಹಾವನ್ನು ಹೊರಗೆ ತರ್ತಾನೆ. ಹೊರಗೆ ತಂದ ಕೂಡಲೇ ಏನು ಮಾಡ್ತೈತಿ ಅಂದ್ರೆ ಆ ಹಾವು ಅವನ್ನ ಕಚ್ಚಿಬಿಡ್ತೈತಿ. ಕಚ್ಚಿದ ಕೂಡಲೇ ಆ ನಳ ಮಹಾರಾಜನಿಗೆ ಇಂಥ ಕುರೂಪ ಬರ್ತೈತಲ್ಲ, ಅವನ್ನ ಯಾರೂ ಗುರ್ತಿಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಕುರೂಪ ಇದ್ದದ್ದು ಬರ್ತೈತಿ. ಆ ಕಾರ್ಕೋಟಕಂತಾನೆ, ಏನು ಮಾಡಿದೆ ನೀನು, ನಿನ್ನ ರಕ್ಷಣೆ ಮಾಡಿದ್ದಕ್ಕೆ ನನಗಿದನ್ನು ಬಹುಮಾನ ಕೊಟ್ಟೇನು ಅಂಥೇಳಿ ಅದಕ್ಕೆ ಹೇಳ್ತೈತಿ. ಹಾವು ಇದ್ದು ಸರ್ಪ ಇದ್ದು ಹೇಳ್ತೈತಿ, ನಳ ಮಹಾರಾಜ ದುಃಖ ಪಡಬೇಡ, ನಿನ್ನ ಈಗಿನ ಪರಿಸ್ಥಿತಿಯೊಳಗೆ ಈ ಕುರೂಪನ ನಿನ್ನೇನಂತ ರಕ್ಷಣೆ ಮಾಡ್ತೈತಿ ಅಂತಂದು ಹೇಳಿ ತನ್ನಲ್ಲಿದ್ದಂಥ ಒಂದು ರೇಷ್ಮೆ ಬಟ್ಟೆಯನ್ನು ನಳ ಮಹಾರಾಜನಿಗೆ ಕೊಡ್ತೈತಿ ಸರ್ಪ. ನಿನಗೆ ನಿನ್ನ ರೂಪ ಬೇಕು ಅಂತಂದು ಹೇಳಿ ಅನ್ನಿಸ್ದಾಗ ಈ ಬಟ್ಟೆಯನ್ನು ಹೊತ್ತಕೋ,
ಮತ್ತೆ ಪುನಃ ನಿನ್ನ ಒಂದು ಸ್ಫುರದ್ರೂಪಿಯಾದಂಥ ರೂಪ ಇದ್ದದ್ದು ಮರಳಿ ಬರ್ತೈತಿ ಅಂತಂದು ಹೇಳಿ ಆ ಮಹಾರಾಜ ಆ ರೀತಿ ಅದೇ ಕುರೂಪವನ್ನು ಹೊತ್ಕೊಂಡು ಆಮೇಲೆ ಏನಂತ ಮುಂದೆ ಹಂಗೆ ನಡೀತಾ ಇರ್ತಾನೆ. ಅಲ್ಲಿ ಅವ ಅಯೋಧ್ಯೆಯ ರಾಜ ಋತುಪರ್ಣನಲ್ಲಿಗೆ ಬರ್ತಾನೆ. ಅಯೋಧ್ಯೆನ ಋತುಪರ್ಣ ಆಳ್ತಾ ಇರ್ತಾನೆ. ಅವನ ಕಡೆ ಬಂದು ನಾನು ಹಿಂಗೆ ಏನು ರಾಜ ಅಂತ ಹೇಳ್ಕೊಳಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಅವ ಏನು ಹೇಳ್ತಾ, ನಾನು ನಳ ಮಹಾರಾಜನೊಳಗೆ ಅಶ್ವಕ ಆಗಿದ್ದೆ, ಅಂದ್ರೆ ಈ ಕುದುರೆಗಳ ಯೋಗಕ್ಷೇಮವನ್ನು ನೋಡ್ಕೊತಿದ್ದೆ, ನನಗೇನಾದರೂ ನೀವೊಂದು ಉದ್ಯೋಗವನ್ನು ಕೊಡ್ರಿ ಅಂತ ಹೇಳಿ ಬೇಡ್ಕೊಂಡಾಗ ಆತ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಅಶ್ವಗಳನ್ನು ನೋಡಿಕೊಳ್ಳೋದಕ್ಕೆ ಇವನ್ನ ನೇಮಿಸ್ತಾನೆ. ಮುಂದೆ ಏನಾಯ್ತು, ನಳ ಮಹಾರಾಜನಿಗೆ ತನ್ನ ರೂಪ ಬಂತು ಏನಾಯ್ತು ಅನ್ನೋದನ್ನು ಮುಂದಿನ ಕಥೆಯೊಳಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡೇನೆ. ಇಲ್ಲಿಗೆ ಈ ಕಥೆಯನ್ನು ಮುಗಿಸೋಣ.